ಮಗಳನ್ನ ಒಳ್ಳೆ ಶ್ರೀಮಂತ ಮನೆತನಕ್ಕೆ ಸೇರಿಸ್ಬೇಕು ಅಂತ ತನಗೆ ತಾನೇ ಮಾತು ಕೊಟ್ಕೊಂಡಿರೋ ಅಮ್ಮ. ಮತ್ತೊಂದು ಕಡೆ ತಮ್ಮನ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋ ಅಣ್ಣ. ಇವರಿಬ್ರು ಮಾತು ಉಳಿಸ್ಕೋತಾರ, ಉಳಿಸ್ಕೊಳ್ಳೋಕೆ ಏನೇನ್ ಮಾಡ್ತಾರೆ ಅನ್ನೋದೇ ಈ ಎರಡು ಕಥೆಗಳ ವಿಶೇಷತೆ. ಈಗ ಮೊದಲನೇದಾಗಿ ಪವಿತ್ರ ಬಂಧನ ಪ್ರೋಮೋ ಹಾಗೂ ಟ್ರೈಲರ್ ನ ನೋಡ್ಕೊಂಡು ಬರೋಣ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ವರ್ಗದವರಿಗೂ ನಮಸ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ. ಸೊ ಐ ಆಮ್ ಬೇಸಿಕಲಿ ಅ ಬಿಸ್ನೆಸ್ ಮ್ಯಾನ್. ಬಿ ಆರ್ ದೇಶ್ಮುಖ್ ಅವರು ಅಮ್ಮಾಸ್ ಕಾಫಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿರ್ತಾರೆ. ಇದು 1971 ಓಪನ್ ಆಗಿರುತ್ತೆ. ಲೇಟರ್ ಆನ್ ನಮ್ಮ ತಾಯಿಯವರು ಆ ಕಂಪ್ನಿನ ನಡ್ಸ್ಕೊಂಡು ಬರ್ತಿರ್ತಾರೆ. ಈಗ ನನ್ನ ಸರ್ತಿ. ಸೊ ಐ ಹ್ಯಾವ್ ಟೇಕನ್ ಓವರ್ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸೈಲೆಂಟ್, ತುಂಬ ಸ್ಟ್ರಿಕ್ಟ್, ಪಂಕ್ಚುವಲ್ ಆಗಿರುವಂಥ ಬಾಸ್. ಆ್ಯಂಡ್ ಅದನ್ನೆಲ್ಲನೂ ನಾನು ಆ ರೂಲ್ನ ಬ್ರೇಕ್ ಮಾಡೋದು ನನ್ನ ತಮ್ಮನಿಗೋಸ್ಕರ ಮಾತ್ರ. ಸೊ ಹಾಗಾಗಿ ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್ ಹಿಯರ್. ನನಗೆ ತಮ್ಮ ಅಂದರೆ ಪ್ರಾಣ. ಆ್ಯಂಡ್ ಸೇಮ್ ಗೋಸ್ ಟು ಮೈ ಮಾಮ್ ಆಲ್ಸೋ. ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ ಕೃಷ್ಣ ಅಂತ. ನಾನು ಪಾತ್ರ ಮಾಡ್ತಾ ಇದ್ದು ತಿಲಕ್ ದೇಶ್ಮುಖ್ ಅಂತ. ತುಂಬಾ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದು. ಆಗ್ಲೇ ಅಣ್ಣ ಹೇಳಿದಾಗ್ಲೇ ಅಣ್ಣಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಕೂಡ. ಬಟ್ ಅಣ್ಣ ನನ್ಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ ನನ್ನನ್ನ. ನನ್ಗೆ ಅಣ್ಣ ಉಸಿರಾದ್ರೆ ಪ್ರಾಣ ಬಂದು ಪವಿತ್ರ. ನಾನು ಮನೇಲಿ ಮುದ್ದಿನ ಮಗ, ಎಲ್ಲಾರ್ಗೂ ಒಂಥರ ಪ್ಯಾಂಪರ್ಡ್ ಕಿಡ್. ಯಾವ್ದು ಜಾಸ್ತಿ ಟೆನ್ಷನ್ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಎಂಜಾಯ್ ಮಾಡಬೇಕು, ಫನ್ ಮಾಡಬೇಕು ಅಂತ ಇರೋನು. ಸೊ ಯಾ, ದಿಸ್ ಇಸ್ ಮೈ ಕ್ಯಾರೆಕ್ಟರ್. ಪವಿತ್ರ. ಎಲ್ರಿಗೂ ಹಾಯ್, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ ಅಂತ. ನಾನು ಪವಿತ್ರ ಬಂಧನದಲ್ಲಿ ಪವಿತ್ರ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಪವಿತ್ರ ಹೇಗೆ ಅಂತಂದರೆ ತುಂಬ ಫನ್ ಲವಿಂಗ್, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾಳೆ. ಹಾಗೆ ಯಾರಾದ್ರೂ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಸ್ಟ್ಯಾಂಡ್ ತೊಗೋತಾಳೆ. ಯೋಚನೆ ಮಾಡೋಕ್ಕೆ ಮುಂಚೆ ಮಾತಾಡೋದು, ಆಮೇಲಿಂದ ಏನೋ ಎಡ್ವರ್ಟ್ ಆಯಿತು ಅಂತ ಕೊರಗೋದು. ಸೊ ಈಗ ಸದ್ಯಕ್ಕೆ ನನ್ನ ತಮ್ಮಂಗೆ ಹುಷಾರಿಲ್ಲ. ಸೊ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ನಾನು ಒಳ್ಳೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಹಾಗೆ ಕೆಲಸ ಸಿಕ್ಕಿ ಮನೇಲಿ ಎಲ್ಲ ಸ್ವಲ್ಪ ಸೆಟಲ್ ಆದಮೇಲಿಂದ ನಮ್ಮ ಅಪ್ಪನ ಹತ್ರ ನಮ್ಮಿಬ್ರು ಮದುವೆ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಪಾತ್ರದ ಪರಿಚಯ. ಥ್ಯಾಂಕ್ ಯು. ರಾಧಿಕಾ ಅವರೇ, ನೀವು ನಿಮ್ಮ ಪಾತ್ರ ಪರಿಚಯ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ. ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ರಾವ್. ಇಲ್ಲಿ ರಾಧಿಕಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮನೆಯ ಹಿರಿ ಸೊಸೆ. ನನಗೆ ಇಬ್ಬರು ಮುದ್ದಾದ ಮಕ್ಕಳು, ದೇವ್ ಮತ್ತು ತಿಲಕ್. ಇಬ್ಬರು ತುಂಬ ಡಿಫ್ರೆಂಟ್ ಆಗಿದ್ದಾರೆ. ನಾನು ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು. ಅಂದರೆ ವೆರಿ ಪ್ರಾಂಪ್ಟ್. ಒಂದು ಕಂಪನಿನ ನಡೆಸ್ಕೊಂಡು ಬಂದಿರೋಂಥ ಹೆಣ್ಣು ನಾನು. ಇನ್ನು ಮುಂದೆ ಏನಾಗುತ್ತೆ ಅಂತ ಇದೇ ಮಂಗಳವಾರ 27ನೇ ತಾರೀಕಿಂದ ನೀವು ನೋಡ್ಬೋದು, ರಾತ್ರಿ 10 ಗಂಟೆಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಶೋಕ್ ಹೆಗಡೆ. ಇದರಲ್ಲಿ ಪ್ರಬೋಧ್ ದೇಶ್ಮುಖ್ ಅಂತ. ತುಂಬ ಒಂದು ಒಳ್ಳೆಯ ಪಾತ್ರ. ಈ ಕಥೆಯ ಹೋಗೋಕ್ಕೆ ನನ್ನ ಕೊಡುಗೆನೂ ಸ್ವಲ್ಪ ಇದೆ. ಕಲರ್ಸ್ ಕನ್ನಡಕ್ಕೆ JD ಸರಿಗೆ ಮತ್ತು ಶ್ರೀದೇವಿ ಮೇಡಮ್, ಡೈರೆಕ್ಟರ್ಸರು, ಪ್ರೊಡ್ಯೂಸರ್ಗಳು ಎಲ್ರಿಗೂ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದಂಥ ಒಂದು ಕಲಾವಿದರ ತಂಡ ಇದೆ. ಸೂರಜ್ ಇರ್ಬೋದು, ತಿಲಕ್ ಇರ್ಬೋದು, ಮೇಡಮ್ 100% ನಾವು ರಂಜಿಸ್ತೀವಿ ಜನರನ್ನ. ಇದಕ್ಕೂ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪಾತ್ರ ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಾರಿ ಶೆಟ್ಟಿ ಅಂತ. ಸೊ ನಮ್ಮ ಪವಿತ್ರ ಬಂಧನದಲ್ಲಿ ನಾನು ನಮ್ರತ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನು ಸೀಯಿಂದ ಆಚೆ ಬಂದ್ಮೇಲೆ ಎಲ್ಲರೂ ಕಾಯ್ತಾ ಇದ್ರು, ಜನ ಕೇಳ್ತಾ ಇದ್ರು ಮಾಯ ಅವ್ರು ಎಲ್ಲಿ ಮಾಯಾಗಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಮಾಯ ಎಲ್ಲಿ ಮಾಯಾಗಿ ಹೋಗಿಲ್ಲ, ಬಟ್ ಅಲ್ಲಿಂದ ಮಾಯ ಆಗಿಲ್ಲ ನಮ್ರತ ಬರ್ತಾ ಇದ್ದೀನಿ ನಾನು ವೆರಿ ಸೂನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಕಲರ್ಸಲ್ಲಿ ನಾವು ಇಲ್ಲಿವರೆಗೂ ನೋಡಿದ ಹಾಗೆ ಯಾವುದೇ ನೆಗೆಟಿವ್ ಪಾತ್ರ ಆಗಿರ್ಬೋದು, ಅದರಲ್ಲಿ ಅವರೊಂದು ಸ್ವಲ್ಪ
ಅವ್ರದ್ದು ಮನಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಆ ಪವರ್ಗೋಸ್ಕರ ಮೇ ಬಿ ಅವ್ರೊಂದು ಸ್ವಲ್ಪ ಹೀರೋ ಹಿಂದೆ ಇರ್ತಾರೆ, ಆ ಥರ ನಾನು ನೋಡ್ಕೊಂಡು ಬಂದಿರೋದು. ಬಟ್ ಇಲ್ಲಿ ನಮ್ರತಾ ಕ್ಯಾರೆಕ್ಟರ್ ಏನ್ ಸ್ಪೆಷಲ್ ಅಂದ್ರೆ ಶಿ ಇಸ್ ಓನ್ಲಿ ಒಬ್ಸೆಸಿವ್ ಅಬೌಟ್ ದೇವ್. ಶಿ ಡಸಂಟ್ ವಾಂಟ್ ಮನಿ, ಶಿ ಡಸಂಟ್ ವಾಂಟ್ ಫೇಮ್, ಅದು ಇದು ಏನು ಬೇಕಾಗಿಲ್ಲ. ಶಿ ಇಸ್ ಓನ್ಲಿ ಮ್ಯಾಡ್, ಐ ಮೀನ್ ಶಿ ಇಸ್ ಮ್ಯಾಡ್ಲಿ ಇನ್ ಲವ್ ವಿತ್ ದೇವ್. ಸೊ ದೇವ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಕ್ಯಾರೆಕ್ಟರ್. ಸೊ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಅಂಡ್ ನಮ್ಮ ಮಧು ಸರ್ ಆಗಿರ್ಲಿ, ಮಹೇಶ್ ಸರ್ ಆಗಿರ್ಲಿ, ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನ್ನನ್ನ ಈ ಪಾತ್ರಕ್ಕೆ ಚೂಸ್ ಮಾಡಿದ್ದಕ್ಕೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಖುಷಿ ಇದೆ ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದಕ್ಕೆ. ಹಾಗೆ ನಮ್ಮ ಇಡೀ ತಂಡದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ ಮತ್ತೆ ನನಗೆ. ಸೊ ಕಲರ್ಸ್ ಅಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ, ಕಲರ್ ಸೂಪರ್ ಅಲ್ಲಿ ಕೆಲಸ ಮಾಡಿದೆ. ಸೊ ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ. ಅಂಡ್ ನಮ್ಮ ಎಂಟೈರ್ ಟೀಮ್ ಹೇಳ್ಬೇಕು ಅಂದ್ರೆ ಎಲ್ಲರೂ ಅದ್ಭುತವಾದ ನಟರು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ನಮ್ಮ ಸೂರಜ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಹೊಸದಾಗಿ ನಮ್ಮ ಸೀರಿಯಲ್ ಇಂದ ಲಾಂಚ್ ಆಗ್ತಾ ಇದ್ದಾರೆ, ತುಂಬಾ ಖುಷಿ ಇದೆ. ಹಾಗೆ ಆದಷ್ಟು ಬೇಗ, ಇನ್ನು 27 ದಿನ ತುಂಬಾ ಕಮ್ಮಿ ಇದೆ. ನಿಮ್ಮ ಕಲರ್ಸ್ ಕನ್ನಡದಲ್ಲಿ 10 ಗಂಟೆಗೆ ಬರ್ತಾ ಇದ್ದೀವಿ. ಎಲ್ಲರೂ ನೋಡಿ ನಮ್ಮ ಈ ತಂಡಕ್ಕೆ ಆಶೀರ್ವಾದ ಇರಲಿ, ಹಾಗೆ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಧುವರೇ, ಕಥೆಯ ಕುರಿತು 2 ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನನ್ನನ್ನು ಸೀರಿಯಲ್ದವ್ರನ್ನ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದು ಪೊಲೀಸರು, ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ನಂಬಿ ಈ ಕಥೆನ ಕೊಟ್ಟಂತಹ JD ಸರ್ಗೆ ಥ್ಯಾಂಕ್ ಯು. ಅಂದರೆ ಇದು ಒಂದು ಯುನಿಕ್ ಕಥೆ ಅಂತ ಹೇಳ್ಬೋದು. ಅಂದರೆ ಪವಿತ್ರ ಬಂಧನ ಅಂದರೆ ಒಂದು ಪವಿತ್ರವಾದ ಬಂಧನದೊಳಗೆ ಇದ್ದಾಳೆ. ಅದು ಪವಿತ್ರವಾದ ಬಂಧನದೊಳಗೆ ಇರೋದ್ರಿಂದನೇ ಆ ಕತೆಗೆ ಪವಿತ್ರ ಬಂಧನ ಅಂತ ಹೇಳೋದು. ಅಂದರೆ ಈಗೆಲ್ಲ ಹೆಂಗೆ ಅಂತಂದರೆ ಗೊತ್ತಿಲ್ಲ ಅದು ತಪ್ಪೋಸರಿ ಅಂತ. ಅಂದರೆ ಗಂಡ್ಮಕ್ಳು ಮಾಡೋ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಆಗ್ತಾರೆ ಅಂತ. ಈ ಅದೊಂದು ಈಗ ಪವಿತ್ರ ಪವಿತ್ರ ಇಷ್ಟಪಟ್ಟಿರ್ತಾರೆ, ಅವಳೊಂದು ಬಂಧನಕ್ಕೆ ಸಿಗಾಕೊಂಡಿರ್ತಾರೆ. ತಮ್ಮನ ಆಸೆನ ಈಡೇರಿಸೋಕ್ಕೋಸ್ಕರ ಅಣ್ಣ ಮದುವೆ ಆಗ್ತಾನೆ. ಪವಿತ್ರ ತನಗಿಷ್ಟ ಇಲ್ಲದೆ ಮದುವೆ ಆಗ್ತಾರೆ. ಆ ಒಂದು ಬಂಧನಗಳು ಸಿಗಾಕೋದು. ಎಲ್ಲರೂ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ವಿ, ಚೆನ್ನಾಗಿ ಬರ್ತಿದ್ದ ನನ್ನ ಪರ್ಸನಲ್ ಒಪಿನಿಯನ್. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. ಫಸ್ಟ್ ಸ್ಪೀಚ್ ನಂದು ಏನಾದರೂ ತಪ್ಪಿದ್ದೆ ಕ್ಷಮಿಸಿ. ಆಮೇಲೆ ಕೊನೆಯಲ್ಲಿ ಮಾತಾಡೋದಕ್ಕೆ ಏನು ಉಳಿದಿರಲ್ಲ, ಎಲ್ಲ ಹೇಳಿದ್ದಾರೆ. ಸೊ ನಾನು ಮೊದಲನೇದು ಮಧು ಸರ್ ಹೇಳ್ತಿದ್ದೆ, ಎಲ್ಲರಿಗೂ ಥ್ಯಾಂಕ್ಸ್. ಬಿಗಿನಿಂಗ್ ಫ್ರಮ್ ಪುನೀತ್ ಸರ್, JD ಸರ್ ಮತ್ತು ಶ್ರೀದೇವಿ ಮೇಡಮ್. ಇಲ್ಲಿ ನಮ್ಮ ಹೊಸ ತಂಡಕ್ಕೆ ಕರೆದು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬ ಧನ್ಯವಾದ. ನಮ್ಗೆ ಒಂದು ಹೊಸ ತಂಡ ಸಿಕ್ಕಿದೆ. ಅದರಲ್ಲಿ 4 ವರ್ಷದ ಮಗುವಿಂದ 70 ವರ್ಷದ ಸೀನಿಯರ್ ಸಿಟಿಸನ್ ತನಕ ಇದ್ದಾರೆ ನಮ್ಮ ತಂಡದಲ್ಲಿ. ಎಲ್ಲರದು ಚೆನ್ನಾಗಿದೆ. ಎಲ್ಲರನ್ನೂ ಹರಿಸ್ದಂಗೆ ನಮ್ಮನ್ನು ಹರಿಸಿ ಮೊದಲನೇ ಪ್ರಯತ್ನ ಇಷ್ಟೇ ಕೇಳ್ಬೋದು. ಈಗ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನ ನಮ್ಮ ತಂಡಕ್ಕೆ ಹಾಗೆ ಸೂರಜ್ ಅವರು ಸೀರಿಯಲ್ಗೆ ಬರ್ತಾರೆ. ಅವರಿಗೆ ಈ ಕ್ಷೇತ್ರ ತುಂಬಾ ಹೊಸತು. ಸೊ ನಾಯಕ ನಟನಾಗಿ ಅವ್ರನ್ನ ನೀವು ತಯಾರಿ ಮಾಡಬೇಕು, ಹೇಗಿತ್ತು ಅಂತ? ಅವ್ರಿಗೂ ಹೊಸದು, ಇದು ಕಲಿಯೋ ಹಂಬಲ ಇದೆ. ಅದಕ್ಕೋಸ್ಕರನೇ ನೀನಾಸಂ ಅವರು ನಿಂತಿದ್ದಾರೆ, ಅವರು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಉತ್ಸಾಹ ಇರೋದ್ರಿಂದ ಅದು ಇವರಿಗೆ ತೊಂದರೆ ಆಗಲ್ಲ ಅಂತ ನನ್ನ ಭಾವನೆ. ಆನೆಸ್ಟ್ ಇದೆ, ಕಲಿಯೋ ಕಾತರ ಇದೆ, ಅದನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತಯಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೀನ್ ಶುರುವಾಗಿನ ಮುಂಚೆನೆ ಅದ್ರ ಹಿಂದೆ ತಾಲೀಮು ತುಂಬ ಇದೆ. ಬೃಂದಾವನ ಧಾರಾವಾಹಿಯನ್ನ ಮಾಡಿದ್ರಿ. ಆ ಧಾರಾವಾಹಿಯ ಪಾತ್ರಗಳಿಗೂ ಈ ಪಾತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಜನರು ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತಹ ಒಂದು ಅಳುಕು, ಆತಂಕ ಏನಾದ್ರು ಇದೆಯಾ? ಇಲ್ಲ, ಯಾಕಂತಂದ್ರೆ ಒಂದೇ ತರ ಮಾಡ್ತಾ ಇದ್ರೆ ನೋಡೋದು ಸ್ವಲ್ಪ ಬೋರ್ ಅನ್ಸುತ್ತೆ. ಸೊ ಈ ಹಿಂದೆ ಬೃಂದಾವನಲ್ಲಿ ದಾಸಪುರಂದರಗೂ ಬೃಂದಾವನಗೂ ಡಿಫ್ರೆನ್ಸ್ ಇತ್ತು. ಬಟ್ ಏನಂತಂದ್ರೆ ಎರಡರಲ್ಲೂ ನಾನು ಸಾಫ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಇದರಲ್ಲಿ ಸಾಫ್ಟ್ ಅಂತ ಫುಲ್ ಸಾಫ್ಟು ಅಲ್ಲ, ಅಲ್ಲಿ ನೆಸೆಸಿಟಿ ಇದೆ ಅಂತಂದಾಗ ಸ್ನ್ಯಾಕ್ ತಗೊಳ್ಳುವಂಥ ಪಾತ್ರ, ಅದು ಒಂದು ಎಕ್ಸ್ಟ್ರಾ ಚಾಲೆಂಜಿಂಗು ಇವಾಗ. ಯಾಕಂತಂದರೆ ಈ ಹಿಂದೆ ಮಾಡಿರೋ ಎರಡರಲ್ಲೂ ಆ ಥರ ಕ್ಯಾರೆಕ್ಟರ್ ಇರಲಿಲ್ಲ.
ಸೊ ಆಬ್ವಿಯಸ್ಲಿ ಇದು ಚೇಂಜ್ ಇರೋದ್ರಿಂದ ಇದನ್ನ ಇನ್ನೂ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊತಾರೆ, ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೂರಜ್ ಅವರೇ, ಬಿಗ್ ಬಾಸ್ ಮುಗಿದ ತಕ್ಷಣ ಇದೊಂದು ಆಫರ್ ಬರುತ್ತೆ ನಿಮಗೆ, ಸೊ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ, ಪ್ಲಸ್ ದೇವದತ್ ದೇಶ್ಮುಖ್ ಪಾತ್ರ ಮಾಡೋದಕ್ಕೆ ಏನು ಪ್ರಿಪರೇಷನ್ ಮಾಡೋದು? ಸೊ ನಾನು ಬಿಗ್ ಬಾಸ್ ಹೋಗೋಕ್ಕೂ ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ. ಇದಕ್ಕೆ ಬಂದಾಗಲೂ ನನಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ. ಸೊ ನಾನು ಮೇಯ್ನಾಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬ ಕನೆಕ್ಟ್ ಮಾಡ್ಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮಮ್ಮ ಮಾಡ್ತಿದ್ರು. ಸೊ ಎಲ್ಲೋ ರಿಲೇಟ್ ಆಗ್ತಿತ್ತು, ಲೈಕ್ ಅಮ್ಮನ ಸ್ಟ್ರಗಲ್. ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ. ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು. ಬಿಕಾಸ್ ಜಾಸ್ತಿ ಮಾತಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ. ಬಟ್ ಡೇ ಒಂದಿಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಬೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀವಿ ಎಲ್ಲರೂ. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಡೈರೆಕ್ಟ್ರು ಬಿಡ್ತಾನೂ ಇಲ್ಲ ನಮಗೆ. ಸೊ ಎಸ್, ಸೊ ಇಟ್ಸ್ ಬೀನ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಯಾ, ಥ್ಯಾಂಕ್ ಯು. ಸರ್, ನಿದ್ದೆ ಮಾಡಿದ್ರೆ ನೋಡ್ಲಿ ಅಂತಲೇ ಚಾನಲ್ 10 ಗಂಟೆಗೆ ಹಾಕಿದ್ದಾರೆ. ಸೂರಜ್ ಅವರು ಇರ್ತಾರಲ್ವಾ, ಆ ಒಂದು ಉದ್ದೇಶಕ್ಕೆ ಅನಿಸುತ್ತೆ. ಸರ್, ಫ್ಲ್ಯಾಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ JD ಸರ್ ಏನು ಕೊಟ್ಟಿದ್ರು ಅದನ್ನ ಕಾಯ ವಾಚ ಮನಸ ಶ್ರದ್ಧೆಯಿಂದ ಕೆಲಸ ಮಾಡಿದ್ವಿ ಸರ್. ಚೆನ್ನಾಗಿದೆ, ನೋಡ್ತಾರೆ ಒಂದು ಕಾನ್ಫಿಡೆಂಟ್ ಇದೆ ಸರ್. ಈಗ ಒಂದು ಜಾಸ್ತಿ ಇಲ್ಲ, ಒಂದು 5 ಎಪಿಸೋಡು, 2 ಎಪಿಸೋಡ್ ಫುಲ್ ರೆಡಿ ಇದೆ, 5 ಎಪಿಸೋಡ್ ಫುಲ್ ಶೂಟ್ ಮಾಡಿ ಇಟ್ಕೊಂಡಿದ್ದೀವಿ. ಜಾಸ್ತಿನೂ ಶೂಟ್ ಹೋಗಿಲ್ಲ ಸರಿ ಸರ್. ಸರ್, ಭಗವಂತ ಆಶೀರ್ವಾದ ಮಾಡಿ 1000 ಎಪಿಸೋಡ್ ಹೋಗ್ತಾ ಇರಲಿ ಸರ್. ರಾಮ್ ಸರ್ ಥರ ನಮ್ಮದು 1000 ಎಪಿಸೋಡ್ ಮೈಸೂರು ಸೇರ್ಕೊಳ್ಳಿ. ಅವರ ಪಕ್ಕದಲ್ಲೇ ಕೂಡ ಪಂದ್ಯ ಸಿಕ್ತು, ಅವ್ರ ಲಕ್ಕು ಸ್ವಲ್ಪ ನಮಗೂ ಸೇರ್ಕೊಳ್ಳಿ. ಹಂಗೆ 1000 ಎಪಿಸೋಡ್ ಹೋಗ್ತಾ ಸರ್. ಸರ್, ನಾನು ಜೊತೆಯಲ್ಲಿ ಅಮೃತಧಾರೆ, ಅಣ್ಣಯ್ಯ, ಲಕ್ಷ್ಮೀವಾಸ ಎಲ್ಲ ಲಾಂಚ್ ಮಾಡಿದ್ದೆ. ಕಲರ್ಸಲ್ಲೂ ಕೂಡ ರಾಧಾರಮಣ ಲಾಂಚಿಂಗ್ ಆಗಿತ್ತು, ಕಿನ್ನರಿ ಮಾಡಿದ್ದೆ, ನನಸಿರಾಧೆ ಮಾಡಿದ್ದೆ, ಪ್ರೇಮಲೋಕ ಮಾಡಿದ್ದೆ, ಸಣ್ಣ ಏನೋ ಮಾಡಿದ್ದೀವಿ ಸರ್. ಡೈರೆಕ್ಟರ್, ನಿಮಗೆ ಪ್ರಶ್ನೆ ಇಲ್ಲಿ. ಹಾಂ ಸರ್. ಆವಾಗಲೇ ಒಂದು ಸಣ್ಣ ಹೇಳಿದ್ರೆ, ಅಂದರೆ ಗಂಡ್ಮಕ್ಳು ಮಾಡುವಂಥ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಮಾಡುವಂಥ ಸನ್ನಿವೇಶ ಈ ಸೀರಿಯಲಲ್ಲಿ ಕ್ಯಾರಿ ಆಗುತ್ತೆ ಅನ್ನೋದು. ಯಾಕಂದರೆ ಅದಕ್ಕೆ ಸಾಕಷ್ಟು ಆಯಾಮಗಳಿದೆ ಸದ್ಯಕ್ಕೆ ನಡೀತಾರಂಥ ಘಟನೆಗಳಿಗೆ. ಸೊ ಹಾಗಾಗಿ ಇದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇನ್ಸಿಡೆಂಟ್ಸ್ ಹೇಳೋದಾದ್ರೆ ಯಾವ ರೀತಿ ಕ್ಯಾರಿ ಆಗುತ್ತೆ ಅಂತ. ನಾನು ಹೊರಗಡೆಯ ಯಾವ ಇನ್ಸಿಡೆಂಟ್ಗೂ ಇದಕ್ಕೂ ಹೋಲಿಕೆ ಇಲ್ಲ. ನಾನು ಹೇಳಿದ್ದು ತಮ್ಮ ಮಾಡೋ ಎಡವಟ್ಟಿಗೆ ನಮ್ಮ ಪವಿತ್ರ ಸಫರ್ ಆಗ್ತಾಳೆ, ಇಷ್ಟೇ ಇದರ ಹೂರಣ. ಅದೇ ಪವಿತ್ರ ಬಂಧನ ಅಂದಾಗಲೇ ಒಂದಿಷ್ಟು ಕುತೂಹಲ ಕೂಡ ಶುರುವಾಗಿದೆ. ಅದಕ್ಕೇನೆ ನೀವೇ ಹೇಳಿದ್ರಿ ಹೊರಗಡೆ ಇದಕ್ಕೂ ಸಂಬಂಧ ಇಲ್ಲ ಅಂತ. ನಾನು ಅದನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ. ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ, ಹೊರಗಡೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ತಮ್ಮ ತಿಲಕ್ ಮಾಡೋ ಎಡವಟ್ಟಿಗೆ ಪವಿತ್ರ ಸಫರ್ ಆಗ್ತಾಳೆ, ತಮ್ಮಗೋಸ್ಕರ ಅಣ್ಣ ಇದು ಮಾಡ್ತಾನೆ, ಅಷ್ಟೇ. ಸೂರಜ್, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಈ ತರದೊಂದು ಸೀರಿಯಲ್ ಆಫರ್ ಬಂದಾಗ ಫಸ್ಟ್ ಥಾಟ್ ಏನು ನೋಡಿದ್ರೆ, ನೀವು ಸಿನಿಮಾ ಆಪ್ಷನ್ ಕೂಡ ಇತ್ತು ಅಂತ ಹೇಳಿದ್ರೆ, ನೀವು ಸೀರಿಯಲ್ ಯಾಕೆ ಚೂಸ್ ಮಾಡಿದ್ರಿ? ಸೊ ಸೀರಿಯಲ್ ಚೂಸ್ ಮಾಡೋಕ್ಕೆ ಅದೇ ನಾನು ಹೇಳ್ದಂಗೆ ದ ಸ್ಟೋರಿ ಲೈನ್. ಸೊ ನನ್ನ ಸಿನಿಮಾಗೆ ಆಫರ್ಸ್ ಹೇಳಿದ್ರು, ಬಟ್ ಎಲ್ಲೂ ಸ್ಟೋರೀಸ್ ಏನೋ ಕೇಳಿರಲಿಲ್ಲ. ಬಟ್ ಇಲ್ಲಿ ನಾನು ಬರ್ತಿದ್ದಂಗೆ ನಾನು ಒಂದು 2 ಡೇಸಲ್ಲಿ ಮಧು ಸರ್ನ ಮೀಟ್ ಮಾಡ್ತೀನಿ. ಮಧು ಸರ್ ಆಡಿಷನ್ ತೊಗೋತಾರೆ ನನಗೆ. ಸೊ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡಿಕೊಂಡೆ. ನನಗೆ ಅಲ್ಲೇ ನಾನು ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ ಅವ್ರಿಗೆ. ಸೊ ಇವೆನ್ಚುಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾ ಆ್ಯಂಗಲ್ಸಲ್ಲಿ ಶಾರ್ಟ್ಸ್ ಎಲ್ಲ ತೊಗೋತಿರ್ತಾರೆ. ಸೊ ವೈಡ್ ಆ್ಯಂಗಲ್ ಆಗಲಿ, ಕ್ಲೋಸಪ್ ಆಗಲಿ, ಸಜೆಷನ್ಸ್ ಆಗಲಿ. ಸೊ ಇಲ್ಲಿ ನಿಮಗೆ ಕಲಿಯೋಕ್ಕೆ ತುಂಬಾ ಸಿಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಏನಕ್ಕೆ ಸೀರಿಯಲ್ನ ಆಫ್ ಮಾಡ್ಕೊಂಡೆ ಅಂತಂದರೆ. ಆ್ಯಂಡ್ ಟು ಬಿ ಆನೆಸ್ಟ್, ಇದೊಂದು ಹೇಳಬೇಕು, ನಾನು ಆ್ಯಕ್ಟರ್ ಅಲ್ಲ. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್
ಟು ಲೈಕ್ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಓಂ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಆ್ಯಂಡ್ ಅಶೋಕ್ ಹೆಗ್ಡೆ ಸರ್, ವಿಜಯ್ ಕಾಶಿ ಸರ್, ಅನುಷಾ ರಾಮನ್. ಸೊ ಎಲ್ಲ ಸೀನಿಯರ್ಸ್ ಮಧ್ಯೆ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ಕಲಿಯೋಕ್ಕೆ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಆಲ್ಸೋ ನನ್ಗೆ ಆಗ್ತಿದ್ದಂಥ ಕಷ್ಟಗಳು ಹೇಗೆ ಅಂದರೆ, ಈಗ ವೈಡ್ ಆ್ಯಂಗಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟಿರ್ತೀನಿ. ಸೊ ಕ್ಲೋಸಪ್ ಬಂದಾಗ ಸೇಮ್ ಆ್ಯಕ್ಟಿಂಗ್ ವಾಪಸ್ ಮಾಡಬೇಕಾಗಿರುತ್ತೆ. ಸೊ ಅದೆಲ್ಲ ನೋಡ್ತಾ 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 ನನಗೆ ತುಂಬ ಕಲಿಯೋಕ್ಕಿದೆ ಸರ್ ಇಲ್ಲಿ. ಸೊ ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಈ ಸಪೋರ್ಟ್ ಹಿಂಗೆ ಇದೆ. ಥ್ಯಾಂಕ್ ಯು. ಡೈರೆಕ್ಟರ್ ಸರ್, ಸ್ಲ್ಯಾಟು ನಾನು ನೋಡಕ್ ಹೋಗ್ಲಿಲ್ಲ ಟೈಮು, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂತ ನೀವ್ ಅಂದ್ರಿ. ಬಟ್ ಹೊಸ ಧಾರಾವಾಹಿಗೆ ಸ್ಲ್ಯಾಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೈಮಿಂಗ್ಸ್. ಯಾಕಂದ್ರೆ 10 ಗಂಟೆಗೆ ಬರುವಂತ ಧಾರಾವಾಹಿಗಳು ಯಾವ ತರದಂತ ನಿಮ್ಗೂ ಗೊತ್ತಿರುತ್ತೆ. ಒಂದ್ಸಲ TRP ಡೌನ್ ಆದಾಗ್ಲೂ 10 ಗಂಟೆಗೆ ಆಗ್ತಾರೆ. ಬಟ್ ಓಕೆ, ಆಕ್ಟರ್ ಗಳೆಲ್ಲ ತುಂಬಾ ಫೇಮ್ ಇರೋರು ಇದ್ದಾರೆ. ಸೂರಜ್ ಫೇಮ್ ಬಿಗ್ ಬಾಸ್ ಇಂದ ಖ್ಯಾತಿ ಪಡೆದಿರೋರು. ಬಟ್ ಸ್ಲ್ಯಾಟ್ ಬಗ್ಗೆ ನೀವು ಯೋಚನೆ ಮಾಡ್ಲೇ ಇಲ್ವಾ ಅಂತ ಟೈಮಿಂಗ್ಸ್? ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ಸರಿ 10 ಗಂಟೆ ಅಂದಾಗ ಜರ್ಕ ಆಗಿದ್ದು ನಿಜ. ಆದರೆ ಚೆನ್ನಾಗಿದೆ, ಆ ಫ್ಲಾಟ್ಗೆ ಹಾಕಿದ್ರೆ ಚೆನ್ನಾಗಿ ಆಗತ್ತೆ ಅಂತ ಚಾನಲ್ ಅವರು ಡಿಸಿಷನ್ ತಗೊಂಡಾಗ ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ಯೋಚನೆ ಮಾಡೋಣ ನಾನು. ಹಾಗಾಗಿ ಅದರ ಯಾವ ನೆಗೆಟಿವ್ ಆಲೋಚನೆಗಳು ನನ್ನ ತಲೆಯಲ್ಲಿ ಇಲ್ಲ. ನೆಕ್ಸ್ಟ್ ಎಪಿಸೋಡ್ ಎಷ್ಟು ಚಾಲೆಂಜ್ ಅನ್ಸುತ್ತೆ ಸರ್? ಈಗ ಆ ಸ್ಲ್ಯಾಟ್ ಇಂದ ಕೆಳಗೆ ಬರಬೇಕು ಅಂದ್ರೆ ನಿಮಗೆ ಕೆಳಗೆ ಯಾಕೆ ಬರ್ತೀವಿ? ಅಲ್ಲೇ 1000 ಎಪಿಸೋಡ್ ಹೋಗ್ತೀರಾ? 9 ಗಂಟೆ ಆ ಸ್ಲ್ಯಾಟಿಗೆ ತರಬೇಕು ಅಂತ ಅನ್ಸುತ್ತೆ. ಅಲ್ಲ 10 ಗಂಟೆಗೆ 1000 ಎಪಿಸೋಡ್ ಹೋಗ್ತೀರಾ ಬಿಡಿ, ಯಾಕೆ ಕೆಳಗಡೆ ಬರ್ತೀವಿ? ಇನ್ನು ಮೇಲೆ ಹೋಗೋಣ 1000 ಎಪಿಸೋಡ್. 11 ಗಂಟೆಗೆ ಹೋದ್ರೆ ಓಕೆನಾ? ಮೇಡಮ್, ಜನ 9 ಗಂಟೆಯಿಂದ 11 ಗಂಟೆ ತನಕ ಬಿಗ್ ಬಾಸ್ ನೋಡ್ತಾ ಇದ್ರು. ಟೈಮ್ ಡಸಂಟ್ ಮ್ಯಾಟರ್. ನಮ್ಮ ಸೀರಿಯಲ್ ಚೆನ್ನಾಗಿದೆ, ಜನ ನೋಡ್ತಾರೆ ಅನ್ನೋ ಭಾವನೆ. ಫ್ಯಾಮಿಲಿ ಆಡಿಯನ್ಸ್ ಅಲ್ಲ, ಟೈಟಲ್ಲೇನೆ ಫ್ಯಾಮಿಲಿ ಕ್ಯಾಚ್ ಮಾಡೋದು ಟೈಮ್. ಇಟ್ ಶುಡ್ ಬಿ ಅಟ್ ಅ ವೆರಿ ಕನ್ವೀನಿಯಂಟ್ ಟೈಮ್ ಅಂತ ದಿಸ್ ವಾಟ್ ಸರ್, ಇಲ್ಲಿ 10 ಗಂಟೆ ಅನ್ನೋದನ್ನ ತಲೆಯಿಂದ ತೆಗೆದಾಕಿ ಒಂದು ಒಳ್ಳೆ ಸೀರಿಯಲ್ ಮಾಡಬೇಕು, ಅದನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ದಾಟಿಲಿ ಕೆಲಸ ಆಗ್ತಿದೆ ಸರ್. ಇಲ್ಲಿ 10 ಗಂಟೆ ಅನ್ನೋದನ್ನೇ ತಲೆಯಿಂದ ತೆಗೆದಾಕಿ ಸರ್. ಒಂದು ಒಳ್ಳೆ ಸೀರಿಯಲ್ ಮಾಡ್ತಿದ್ದೀವಿ, ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್, ಅಷ್ಟೇ. ಸೂರಜ್ಗೆ ಬಿಗ್ ಬಾಸ್ ಅಂತಂದ್ರೆ ಅದು ವ್ಯಕ್ತಿತ್ವದ ಆಟ. ಸೊ ಅಲ್ಲಿ ನಿಮಗೆ ನಿಮ್ಮ ವ್ಯಕ್ತಿತ್ವನ ತೋರಿಸೋದಕ್ಕೆ ನಿಮ್ಗೆ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗಿ ಬಂದಿರೋದಿಲ್ಲ. ಇಲ್ಲಿ ನೀವು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾಗುತ್ತೆ. ಈವನ್ ನೀವು ಫ್ರೆಶರ್ ಆದ್ರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟ್ ಅನ್ನ ನೀವು ಕೊಡ್ಲೇಬೇಕಾಗುತ್ತೆ. ಸೊ ಫ್ರೆಶರ್ ಆಗಿ ನಿಮ್ಗೆ ಏನಾದ್ರೂ ಇಲ್ಲಿ ರ್ಯಾಗಿಂಗೋ ಅಥವಾ ಏನಾದ್ರೂ ಆ ಥರದ ಎಕ್ಸ್ಪೀರಿಯನ್ಸ್ ಆಗಿಲ್ಲ? ಫ್ರೆಶರ್ ಆಗಿ ಆಕ್ಟಿಂಗ್ ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸೀರಿಯಲ್ ಮುಖ್ಯವಾಗಿ ಹೇಳ್ಬೋದು. ಇಲ್ಲ ಎಲ್ಲರೂ ರ್ಯಾಕ್ ಮಾಡ್ತಿದ್ದಾರೆ. ನನಗೆ ವೆರಿ ಫ್ರೆಂಡ್ಲಿ. ಲೈಕ್ ಈ ಥರ ಟೀಮ್ ಸಿಕ್ಕಿರೋದು ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಈಗ ಯಾವ್ದಾದ್ರು ಒಂದು ಕೇಕ್ ಸರಿ ಬರಲಿಲ್ಲ ಅಂದರೆ ಅವರೇ ಬಂದು ನನಗೆ ಹೇಳ್ತಾರೆ, ಅನುಷಾ ಆಗಿರಲಿ, ಲೈಕ್ ಇನ್ನೊಂದ್ಸತಿ ತಗೋ, ಯು ಕ್ಯಾನ್ ಡೂ ದಿಸ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ. ನಿರ್ದೇಶಕರಿಗೆ ಪ್ರಶ್ನೆ, ಈ ಪಾತ್ರದ ಆಯ್ಕೆ ಅಂದ್ರೆ ಸೂರಜ್ ಅವರೇ ಮೊದಲ ಆಯ್ಕೆ ಆಗಿದ್ದಾರೆ? ಬಿಕಾಸ್ ನೋ ಅಫೆನ್ಸ್ ಟು ಸೂರಜ್ ಅವ್ರಿಗೂ, ಯಾಕಂದ್ರೆ ಅವ್ರ ಆಕ್ಟಿಂಗ್ ಪೊಟೆನ್ಷಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ದಾರಲ್ಲ? ಸರ್, ತುಂಬಾ ಜನ ದೊಡ್ಡ ದೊಡ್ಡ ಕಲಾವಿದರೆ ಆಗಿದ್ರು, ಋಣ ಇರಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದರು ಸರ್. ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರುವಂತಹದ್ದು ಜನರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು, ನಂದಗೋಕುಲ ಇರ್ಬೋದು, ಜನರಿಗೆ ತುಂಬಾ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು. ಸೊ ನಿಮ್ಮ ಸೀರಿಯಲ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ? ಇದೆಯಾ? ಇದೆ. ಏನಂತಂದ್ರೆ, ಹೆಣ್ಮ ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ ಮೇಲೆ ಹಾಕೊಂಡು ತನ್ನ ಮನೇನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸ್ವಾಭಿಮಾನಿ ಹೆಣ್ಣು. ಅಲ್ಲಿ ಎಲ್ಲ ಪ್ರತಿ ಕುಟುಂಬದಲ್ಲೂ ಆಗುವಂಥದ್ದು. ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ. ತಮ್ಮನ ಆಶೋತ್ತರಗಳನ್ನ ಏನೇ ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮಂದ್ರ ಕಥೆ ಇದೆ. ಆಮೇಲೆ ಒಂದು ಮಧ್ಯಮ ವರ್ಗ ಕುಟುಂಬ ಏನೇ ಕಷ್ಟಗಳಿದ್ರೂ ಕೂಡ ನಗನಗ್ತಾ ಸಂಸಾರ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆಯಲ್ಲಿದೆ. ಸಿ ಓವರಾಲ್ ನಮ್ಮ ಮಧ್ಯೆ ನಡೆಯುವಂಥದ್ದು ಎಲ್ಲ ಎಲಿಮೆಂಟ್ಸ್ಗಳು ಈ ಸೀರಿಯಲಲ್ಲಿ ಇದೆ. ಸರ್ ಇದ್ದಾರೆ, ಅಶೋಕ್ ಸರ್ ಇದ್ದಾರೆ, ಸ್ನೇಹ ಸ್ವಾಭಿಮಾನಿ ಇದ್ದಾರೆ, ಗೋಕುಲ್ ಇದ್ದಾರೆ, ಆಮೇಲೆ ನಿಶಿತಾ ಗೌಡ ಇದ್ದಾರೆ, ಆಮೇಲೆ ರೋಹಿತ್ ನಾಯರ್ ಇದ್ದಾರೆ, ರುಮಾನಿ ಶೆಟ್ಟಿ ಅವರು ಇದ್ದಾರೆ, ಯಶಸ್ ಕಿರಣ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು 26 ಮೆಂಬರ್ಸ್ ಇದ್ದಾರೆ. ಆಮೇಲೆ ಎರಡು ಮತ್ತೆ ಚಿದಂಬರಂ ಸರ್ ಇದ್ದಾರೆ, ಹೇಮದತ್ ಇದ್ದಾರೆ. ಒಂದು ದೊಡ್ಡ ತಾರಾ ಬಳಗ, ಒಂದು ಒಳ್ಳೆಯ ಕಥೆ ಸರ್. ಇದು 35 to 35+ ಇದ್ದವ್ರನ್ನ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳಿದ್ರು.